ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದು ವಿನಯ್ ಅಂತ. ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಈ ಒಂದು ಟೆಸ್ಲಾ ಅಂತ ಒಂದು ಕಂಪ್ನಿ ಇದೆ. ಆ ಕಂಪನಿಯವರು ರಾಕೆಟ್ನ, ಇಸ್ರೋದ ರಾಕೆಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಮೇಲೆ ಅವ್ರದ್ದು ಪೇಪಾಲ್ ಅಂತ ಒಂದು ಇದು ಪೇಪಾಲ್ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ ತುಂಬಾ ಫೇಮಸ್. ನಿಮ್ಗೆ ತುಂಬಾ ಜನ ಗೊತ್ತಿರಲ್ಲ ಅನ್ಕೋತೀನಿ, ಅದು ಅವ್ರದ್ದೇನೆ. ಈ ಟೆಸ್ಲಾ ಏನು ಕೇಳ್ತೀನಿ ಅಂದ್ರೆ, ನಮ್ಮ ಭಾರತಕ್ಕೆ ಒಂದು ಟೆಸ್ಲಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಬರ್ತಿದೆ ಅಂತ ಹೇಳ್ತಾರೆ. ನಮ್ಮ ಭಾರತದವ್ರು ಏನ್ ರಿಕ್ವೆಸ್ಟ್ ಮಾಡ್ಬೋದಿದ್ದಾರೆ ಅಂದ್ರೆ, ನಮ್ಮ ಏಷ್ಯನ್ ಪೆಸಿಫಿಕ್ಗೆ, ಏಷ್ಯಾಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಮ್ಮ ಇಂಡಿಯಾದಲ್ಲೇ ಮಾಡಿ ಅಂತ ಈ ಒಂದು ರಿಕ್ವೆಸ್ಟ್ ಕೂಡ ಇಟ್ಟಿದ್ದಾರೆ ನಮ್ಮ ಭಾರತದ ಗವರ್ನಮೆಂಟ್. ಈ ಇಯರ್ 2017ರಲ್ಲಿ ಈ ಒಂದು ಟೆಸ್ಲಾ ಕಂಪನಿ ಭಾರತಕ್ಕೆ ಬರ್ತಾ ಇದೆಯಂತೆ. ಇದು ಬಂದರೆ ನಮ್ಮ ಭಾರತದಲ್ಲಿ ಯಾವ ರೀತಿ ವರ್ಕ್ ಆಗ್ಬೋದು ಅನ್ನೋದು ಕೂಡ ಒಂದು ಕ್ವಶನ್. ಇದು ಎಲೆಕ್ಟ್ರಿಕ್ ಕಾರ್ ನಂಬರ್ 1. ಮತ್ತೆ ನಿಮ್ಗೆ ಎಲೆಕ್ಟ್ರಿಕ್ ಕಾರ್ ಅಂದ ತಕ್ಷಣ ನೀವು ಇಂಡಿಯಾದಲ್ಲಿ ಇರುವಂತ ಎಲೆಕ್ಟ್ರಿಕ್ ಕಾರ್ ತರ ಫುಲ್ ಮಾಡೆಲ್ ನೋಡಕ್ ಚೆನ್ನಾಗಿರಲ್ಲ, ಸಣ್ಣದಾಗಿರುತ್ತೆ ಅಂತ ಆತರ ಎಲೆಕ್ಟ್ರಿಕ್ ಕಾರ್ ಅಂದ್ರೆ ಇಂಜಿನಿಯರಿಂಗ್ ಪ್ರಾಜೆಕ್ಟಿಂಗ್ ಆತರ ಇರುತ್ತೆ ಎಲೆಕ್ಟ್ರಿಕ್ ಕಾರ್ ಅಂತ ಎಲ್ಲರಿಗೂ ಮೈಂಡ್ ಅಲ್ಲಿ ಇರುತ್ತೆ. ಬಟ್ ಏನಿಸುತ್ತೆ ನಿಮ್ಗೆ, ನಮ್ಮ ಟೆಸ್ಲಾ ಕಾರ್ ಬಂದ್ರೆ ವರ್ಕ್ ಆಗುತ್ತಾ? ಪ್ರೈಸ್ ರೇಂಜ್ ಎಲ್ಲ ಹೆಂಗಿದೆ ಅದ್ರದ್ದು? ಹಿಂಗೆ ಟೆಸ್ಲಾ ಅಂದ್ರೆ ಹೆಸರು ಜ್ಞಾಪಕ ಬರೋದು ಇಲಾನ್ ಮಸ್ಕ್ ಅನ್ನೋರು. ಅದರ ಈಸ್ ಅ ಫೌಂಡರ್ ಆಫ್ ಟೆಸ್ಲಾ. ಹಿ ಓನ್ಸ್ ಪೇಪಾಲ್, ಹಿ ಓನ್ಸ್ ಸ್ಪೇಸ್ ಎಕ್ಸ್ ಮತ್ತೆ ಟೆಸ್ಲಾ. ಅವನು ತುಂಬಾ ಯಂಗ್ ವಿಷನರಿ ಅವರು ಅಂತ. ಸೊ ಅವ್ರ US ಅಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ಎಲೆಕ್ಟ್ರಿಕ್ ಕಾರ್. ಅದು ಟೆಸ್ಲಾ ಅಂದ್ರೆ BMW ಮತ್ತೆ ಆಡಿ ಕಾರ್ ಲೆವೆಲ್ಗೆ US ಅಲ್ಲಿ ಎಸ್ಪೆಷಲಿ ಡಿಸೈನ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಸೂಪರ್ ಕಾರ್ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಫುಲ್ಲಿ ಡಿಪೆಂಡೆಂಟ್ ಆನ್ ಎಲೆಕ್ಟ್ರಿಸಿಟಿ. ಸೊ ಪೆಟ್ರೋಲ್ ಏನು ಇಲ್ಲ. ಇಂಡಿಯಾಗೆ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಬಟ್ ಇಂಡಿಯಾಗೆ ಐ ಹ್ಯಾವ್ ಮೈ ಓನ್ ಡೌಟ್ಸ್. ಅದು ಕಷ್ಟ ಇಂಡಿಯಾದಲ್ಲಿ ಸರ್ವೈವ್ ಆಗೋದು. ಬಟ್ ಆ ಟೆಕ್ನಾಲಜಿ ವೈಸ್ ತುಂಬಾ ಅಡ್ವಾನ್ಸ್ಡ್, ಫುಲ್ಲಿ ಆಟೋಮೇಷನ್ ಕೂಡ ಇದೆ. ಅಂದ್ರೆ ಅದರಲ್ಲಿ ಡ್ರೈವರ್ಲೆಸ್ ವರ್ಕ್ ಆಗಲ್ಲ, 100% ವರ್ಕ್ ಆಗಲ್ಲ. ಅದು ಎಲ್ಲರಿಗೂ ಗೊತ್ತು. ಯಾಕೆಂದ್ರೆ ನಾವು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಈ ಟ್ರಾಫಿಕ್ ಡ್ರೈವಿಂಗ್ ಅಲ್ಲಿ ಬೇಸಿಕಲಿ ಹೆಂಗಂದ್ರೆ ಕ್ಯಾಮ್ರಾಸ್ ಇರುತ್ತೆ ಫುಲ್ ಅರೌಂಡ್, ಸೊನಾರ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಮೇ ಬಿ ಅದರಿಂದ ಹೆಂಗಾಗುತ್ತೆ, 360 ಡಿಗ್ರಿ ಒಂದು ಬಫರ್ ಕ್ರಿಯೇಟ್ ಮಾಡ್ಕೊಂಡು ಏನೇ ಒಂದು ಬರುತ್ತೆ ಅನ್ನೋದಿದ್ರೆ ಸೊ ಆಟೋ ಪೈಲಟ್ ಆಗುತ್ತೆ. ಸೊ ಏರ್ಪ್ಲೇನ್ಸ್ ಅಲ್ಲಿ ಆಟೋ ಪೈಲಟ್ ಇದ್ದಂಗೆ ಕಾರ್ ಇದೆ ಅಂತ. ಇದ್ರ ಕಾಸ್ಟ್ ಏನೋ ಕೇಳ್ದಂಗೆ 23,24 ಲಕ್ಷದಿಂದ ಶುರುವಾಗುತ್ತೆ. ಇದು ಕಮ್ಮಿ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟೇನೆ. ಇದು ಎಷ್ಟು ಜನಕ್ಕೆ. ಬಟ್ ಆಮೇಲೆ ಇನ್ನೊಂದು, ಅದು ಒಂದ್ಸಲ ಚಾರ್ಜ್ ಆಗೋದಕ್ಕಾದ್ರೆ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ ಹೇಳ್ತಾನೆ. 315 20 ಎಷ್ಟೋ ಇದೆ, 350 ಎಷ್ಟೋ ಕಿಲೋಮೀಟರ್ಸ್ ಆನ್ ಒನ್ ಫುಲ್ ಚಾರ್ಜ್. ಒಳ್ಳೆ ಇನ್ನೊಂದೇನು ಅಂದ್ರೆ, ಇನ್ನೊಂದು ಈ ಟೆಸ್ಲಾ ಅವರು ಕಾರ್ ಬಂದ್ರೆ ಅವರಿಗೋಸ್ಕರ ಏನಾದ್ರು ಪೆಟ್ರೋಲ್ ಬಂಕ್ ತರ ಎಲೆಕ್ಟ್ರಿಕಲ್ ಬಂಕ್ ಮಾಡ್ಬೇಕಂತ. ಹೌದು. ಯಾಕೆ ಅಂದ್ರೆ ಟೆಸ್ಲಾ ಕಾರ್ಗಳಲ್ಲಿ ಸೂಪರ್ ಕೆಪಾಸಿಟರ್ಸ್ ಅಂತ ಒಂದಿರುತ್ತೆ. ಅದು ಅವರೇ ಆಗ್ಲೇ ಒಂದು ಸ್ಪೆಸಿಫಿಕ್ ಟೆಕ್ನಾಲಜಿ ಮೇಂಟೈನ್ ಮಾಡ್ಕೊಂಡ್ರೆ, ಮಾಮೂಲಿ ಹೋಗ್ಬಿಟ್ಟು ಕರೆಂಟ್ ಪ್ಲಗ್ ಹಾಕ್ಬಿಟ್ಟು ಚಾರ್ಜ್ ಆಗುತ್ತೆ ಅಂತ ಆಗಲ್ಲ. ಸೊ ಹೆಂಗೆ ಪೆಟ್ರೋಲ್ ಸ್ಟೇಷನ್ಸ್ ಇರುತ್ತೆ, ಹಂಗೆ ಇವ್ರಿಗೆ ಸೂಪರ್ ಕೆಪಾಸಿಟರ್ ಚಾರ್ಜರ್ ಸ್ಟೇಷನ್ಸ್ ಬೇಕು. ಸೊ ಆ ಕಾರ್ ಮಾಡೆಲ್ ಇಲ್ಲಿ ಲಾಂಚ್ ಮಾಡ್ತಾರೆ, ಟೆಸ್ಲಾ 3 ಮಾಡೆಲ್. ಸೊ ಆ ಟೆಸ್ಲಾ 3 ಮಾಡೆಲ್ ಅದು ಫುಲ್ ಚಾರ್ಜ್ ಆಗ್ಬೇಕು ಅಂತ ಹೇಳಿದ್ರೆ 75 ಮಿನಿಟ್ಸ್ ಬೇಕಂತ. ಅದು ಎಲ್ಲಿ? ಆ ಸೂಪರ್ ಚಾರ್ಜಿಂಗ್ ಸ್ಟೇಷನ್ ಗಳಲ್ಲಿ. ಹಾಗಾದ್ರೆ ನಾವು ಆ ಸೂಪರ್ ಚಾರ್ಜಿಂಗ್ ಸ್ಟೇಷನ್ ಆಗ್ಬೇಕಾ? ನಾವು ಮಾಮೂಲಿ ಪ್ಲಗ್ ಆಗಲ್ಲ. ಯಾಕೆಂದ್ರೆ ಸ್ಲೋ ಆಗುತ್ತೆ, ತುಂಬಾ ಸ್ಲೋ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆ 4 ವ್ಯಾಟೇಜ್ ಪರ್ ಅವರ್ ಅಂತ ಹೇಳ್ತಾರೆ. ಅಷ್ಟು ಫಾಸ್ಟ್ ಆಗಿ ಬಂದ್ರೆ ಮಾತ್ರ ನಿನಗೆ ಅಷ್ಟು ದೊಡ್ಡ ಕೆಪಾಸಿಟಿ ಬ್ಯಾಟರಿ ಚಾರ್ಜ್ ಮಾಡಕ್ ಸಾಧ್ಯ. ಈಗ US ನಲ್ಲಿ ಆಕ್ಚುಲಿ ನೀವು ಒಂದ್ಸಲಿ ಕಾರ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಆಕ್ಚುಲಿ ಚಾರ್ಜಿಂಗ್ ಫ್ರೀ. ಅವರು ಆಲ್ ಓವರ್ ದಿ US ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಲೈಫ್ ಟೈಮ್ ಫ್ರೀ. ಲೈಫ್ ಟೈಮ್ ಫ್ರೀ ಅಂದ್ರೆ ಜನವರಿ 2017 ಗಿಂತ ಮುಂಚೆ ಆರ್ಡರ್ ಮಾಡಿದ್ರಲ್ಲ ಅಂತ ಕಾರ್ಗಳಿಗೆ ಲೈಫ್ ಟೈಮ್ ಫ್ರೀ ಅಂತೆ. ಆಫ್ಟರ್ ಜನವರಿ ಲೈಫ್ ಟೈಮ್ ಫ್ರೀ. ಒಂದ್ಸಲಿ ಚಾರ್ಜ್ ಮಾಡಿದ್ರೆ, ಆಫ್ಟರ್ ಮಾಡಿರೋರಿಗೆ ಏನೋ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 400 ಕಿಲೋವ್ಯಾಟ್ ಪರ್ ಮಂತಿಗೆ ಕೊಟ್ಟು ಆಮೇಲೆ ಎಕ್ಸ್ಟ್ರಾ ಮಾಡಿದ್ರೆ ಪೇ ಮಾಡೋದು. ಇಂಡಿಯಾದಲ್ಲಿ ಬಂದ್ರು ಅದನ್ನ ಎಷ್ಟು ಜನ ತಗೋತಾರ? 20 ಲಕ್ಷ ಕೊಟ್ಬಿಟ್ಟು 20 ಲಕ್ಷ, ಅದು ಡೌಟೇನೆ. ಬಟ್ ಆ ತರ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಮ್ಮ ಇನ್ಬ್ರಿಡ್ ನಮ್ ತಕ್ಕಂತೆ ಯಾರು ಡೆವಲಪ್ ಮಾಡಿದ್ರೆ. ಹೌದೌದು. ಅದು ಈ ಸೂಪರ್ ಚಾರ್ಜಿಂಗ್ ಬಂಕ್ ನಮ್ಮ ಇಂಡಿಯಾದಲ್ಲಿ ಎಲ್ಲಬೇಕಲ್ಲಿ ಮಾಡೋದಕ್ಕೂ ಕಷ್ಟ. ಈಗ ಅದನ್ನೇ ಹುಡುಕೊಂಡು ಈಗ ಎಲ್ಲೋ ಚಾರ್ಜ್ ಮಾಡ್ಕೊಳಕ್ ಇಲ್ಲಿಗೆ ಬರ್ಬೇಕಾಗುತ್ತೆ. ಆತರ ಆಗ್ಬಿಡುತ್ತೆ. ತುಂಬಾ ಕಷ್ಟ ಇದೆ. ಯಾವ ರೀತಿ ಒಂದು ಮ್ಯಾನೇಜ್ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕು. ಬಟ್ ಆದ್ರೆ ಅದೇನೆ ಒಳ್ಳೆ ಟೆಕ್ನಾಲಜಿ ಮತ್ತೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಹೌದು, ತುಂಬಾ ಪೊಲ್ಯೂಷನ್ ಸೇವ್ ಆಗ್ಬಿಡುತ್ತೆ. ಒಳ್ಳೇದು. ಅಷ್ಟು ಕಾಸ್ಟ್ ಕೊಟ್ರು ಒಂದು ವ್ಯಾಲ್ಯೂ ಇರುತ್ತೆ ಅದಕ್ಕೆ.
ತುಂಬಾ ನೋಡೋದಕ್ಕೂ ಲುಕ್ ಇದು ಕೂಡ ತುಂಬಾ ಸಖತ್ ಇರುತ್ತೆ, ಚೆನ್ನಾಗಿದೆ. ಬಟ್ ತುಂಬಾ ಈಗ ಟೆಸ್ಲಾ ಅಂದ್ರೆ ಯುಎಸ್ ನಲ್ಲಿ ತುಂಬಾ ಫೇಮಸ್ ಆಗಿದೆ. ಇಂಡಿಯಾದಲ್ಲಿ ನೋಡ್ಬೇಕು ಯಾವ ರೀತಿ ಆಗುತ್ತೆ ಅಂತ. ಈಗ ಸದ್ಯಕ್ಕೆ ಯುಎಸ್ ಬಿಟ್ಬಿಟ್ಟು ಹೊರಗಡೆ ಯಾವ ಇದ್ರಲ್ಲೂ ಇಲ್ಲ ಅಂತ ಅನ್ಕೋತೀನಿ. ಅಂದ್ರೆ ಇದಿದೆ ಸ್ವಲ್ಪ ಯುರೋಪಿಯನ್ ಕಂಟ್ರೀಸ್, ಡೆನ್ಮಾರ್ಕ್ ಅದೆಲ್ಲ ಇರ್ಬೇಕಂದ್ರೆ ಮೇನ್ ಬಂದು ಯುಎಸ್ ಏಷ್ಯನ್ ಕಂಟ್ರೀಸ್. ಈಗ ಮೇ ಬಿ ನಾನು ನೋಡ್ದಂಗೆ ಇಂಡಿಯಾ, ಸಿಂಗಾಪುರ್ ಮತ್ತೆ ಅದೇ ನೀನ್ ಹೇಳಿ ಚೈನಾ, ಇಷ್ಟು ಕಂಟ್ರೀಸ್ ಅಲ್ಲಿ ಲಾಂಚ್ ಮಾಡ್ಬೇಕಂತ ಹೇಳಿದ್ರೆ ನೋಡ್ಬೇಕು ಯಾವ ರೀತಿ ಒಂದು ಅದು ಬಂದ್ರೆ ತುಂಬಾ ಒಳ್ಳೇದು ಆಕ್ಚುಲಿ. ಬಟ್ ಕಾಸ್ಟ್ ತುಂಬಾ ಹೈ ಇದೆ. ಯಾವ ರೀತಿ ಇಂಡಿಯಾದಲ್ಲಿ ಕಮ್ಮಿ ಮಾಡ್ತಾರೋ ಏನೋ ನೋಡ್ಬೇಕು ನಾವು. ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಟೆಸ್ಲಾ ಕಾರ್? ನೀವು ಕೇಳಿರಲ್ಲ, ಹೊಸದು ಅನ್ಸುತ್ತೆ ನಿಮ್ಗೆ ಎಲ್ರಿಗೂ. ನನ್ನ ಪ್ರಕಾರ ಟೆಸ್ಲಾ ಕೇಳಿರಲ್ಲ. ನೀವು ಕೇಳಿದ್ರೆ BMW, Audi, ಮಾರುತಿ ಸುಜುಕಿ ಇವೆಲ್ಲ ಕೇಳಿದ್ರ. ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಟೆಸ್ಲಾ ಬಗ್ಗೆ. ನಿಮ್ಗೆ ಏನ್ ಅನ್ಸುತ್ತೆ ಟೆಸ್ಲಾ ಕಾರ್ ಇಂಡಿಯಾದಲ್ಲಿ ನಮ್ಮ ಭಾರತಕ್ಕೆ ಬಂದ್ರೆ ವರ್ಕ್ ಆಗುತ್ತಾ? ಕೆಲವೆಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೇನಾದ್ರು ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಲವೆಡೆ ರೆಡ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.